ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಬ್ಬು ಬೆಳೆಗಾರ ಬೇಡಿಕೆ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ಘೋಷಣೆ ಹಾಗೂ ಕಳೆದ ವರ್ಷದ ಬಾಕಿ ಹಣ ಪಾವತಿ ವಿಳಂಬದ ವಿರುದ್ಧ ನಡೆಸ್ತಾ ಇರುವ ಹೋರಾಟಕ್ಕೆ ಬೆಂಬಲಿಸಿ ಸಮೀಪದ ಸದಲಗ ಪಟ್ಟಣದಲ್ಲಿ ಗುರುವಾರ ಕರೆದಿದ್ದ ಸದಲಗ ಬಂದ್ ಸಂಪೂರ್ಣ ಯಶಸ್ವಿಯಾಗಿತ್ತು. ಬೆಳಗ್ಗೆ ಪಟ್ಟಣದ ಹಳೆ ಬಸ್ ನಿಲ್ದಾಣದಿಂದ ಪ್ರಾರಂಭವಾದ ಬೃಹತ್ ಪ್ರತಿಭಟನೆ ರ್ಯಾಲಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ, ಸ್ವಾಭಿಮಾನ ರೈತ ಸಂಘಟನೆ, ಜೈ ಕಿಸಾನ್ ರೈತ ಸಂಘಟನೆ ಹಾಗೂ ಕರ್ನಾಟಕ ರೈತ ಸಂಘಟನೆಯ ನೂರಾರು ಕಾರ್ಯಕರ್ತರು ಬೇಕೇ ಬೇಕು, ನ್ಯಾಯ ಬೇಕು, ರೈತರ ಕಬ್ಬಿಗೆ ನ್ಯಾಯಸಮ್ಮತ ದರ 3,500 ರೂಪಾಯಿ ಕೊಡಬೇಕು ಅಂತ ಘೋಷಣೆ ಕೂಗುತ್ತಾ ಶಿವಾಜಿ ವೃತ್ತಕ್ಕೆ ಆಗಮಿಸಿದಾಗ ಸಾವಿರ ರೈತರು ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ನ್ಯಾಯಯುತ ಬೆಲೆಗಾಗಿ ರೈತರು ನಡೆಸ್ತಾ ಇರುವ ಪ್ರತಿಭಟನೆಯಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಬೆಂಬಲಕ್ಕೆ ನಿಂತು ಸಭೆಯಲ್ಲಿ ಮಾತನಾಡಿ, ಅನ್ನದಾತ ಬದುಕಿದ್ರೆ ಮಾತ್ರ ದೇಶ ಉಳಿಯಲು ಸಾಧ್ಯ. ರೈತರ ಚಳುವಳಿಯಲ್ಲಿ ರಾಜು ಶೆಟ್ಟಿ ಹಾಗೂ ಪ್ರಕಾಶ್ ಹುಕ್ಕೇರಿ ಅವರು ಬೆನ್ನು ತಟ್ಟಿ ನಿಂತಿದ್ದು, ಕಳೆದ ವರ್ಷ 300 ಕೋಟಿ ರೂಪಾಯಿ ಕಬ್ಬು ಬೆಳೆಗಾರರಿಗೆ ಸರ್ಕಾರದಿಂದ ಒದಗಿಸಿಕೊಟ್ಟಿದ್ದಾರೆ. ಕಬ್ಬು ದರ ನಿಗದಿಪಡಿಸುವಲ್ಲಿ ಕೇಂದ್ರ ಸರ್ಕಾರವು ಮುತುವರ್ಜಿ ವಹಿಸಬೇಕು ಅಂತ ಆಗ್ರಹಿಸಿ ರೈತರ ಸಮಸ್ಯೆಯ ಕುರಿತು ಈಗಾಗಲೇ ಸಕ್ಕರೆ ಸಚಿವರು ಹಾಗೂ ಸಿಎಂನೊಂದಿಗೆ ಮಾತನಾಡಿರುವುದಾಗಿ ತಿಳಿಸಿ ಅತಿ ಶೀಘ್ರ ರೈತರಿಗೆ ಸರ್ಕಾರದಿಂದ ಶುಭ ಸುದ್ದಿ ಬರಲಿದೆ ಎಂದಿದ್ದಾರೆ. ಇವತ್ತ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ನೀವು ಏನು ಮನವಿಯನ್ನು ಮಾಡಕತ್ತೀರಿ, ನಮ್ ಏನ್ ಇವತ್ತ ರೈತರು ಬೆಳೆ ಮಾಡಿದಾರು ಸುಮಾರು 3,500 ರೂಪಾಯಿ ಸಿಗಬೇಕು, ಅದಕ್ಕಿಂತ 1 ರೂಪಾಯಿ ಕಡಿಮೆ ಸಿಗಬಾರ್ದಂತ ನಿಮ್ಮೆಲ್ಲರೂ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಳಿಗ್ಗೆ ಇವತ್ತ ಸಕ್ಕರೆ ಸಚಿವರ ಜೊತೆ ಮಾತಾಡಿನಿ. ಅವ್ರು ಇವತ್ತ ಸನ್ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಇವತ್ತ ಸಾಯಂಕಾಲ ವರೆಗೆ ನಿಮ್ಗೆ ಏನ್ ಸಾಧ್ಯತೆ ನಾವು ಘೋಷಣೆ ಮಾಡ್ತೀವಿ ಅಂತ ಅವ್ರು ಇವತ್ತ ಮೀಟಿಂಗ್ ನಲ್ಲಿ ಹೇಳಿದರು. ಆದ್ರೆ ಇವತ್ತ ನಾ ಒಂದ್ ಮಾತು ಹೇಳ್ತೀನಿ, FRP ಭಾಗದಾಗ ಇವತ್ತ ಸೌರಭ್ ಶೆಟ್ಟಿನೂ ಕೂಡ ಅದಾರ, ಮಹಾರಾಷ್ಟ್ರದ ಕೇಳಿ ಒಂದು ತಾಸು ಬಿಟ್ಟು ಇವತ್ತು ಅವ್ರು ಕೂಡ ಇವತ್ತು ಎಲ್ಲರೂ ಮೀಟಿಂಗ್ ಮಾಡಿ ಇವತ್ತ ಸರ್ಕಾರ ಮತ್ತೆ ಎಲ್ಲ ಕಾರ್ಖಾನೆ ಕೂಡ ಚರ್ಚೆ ಮಾಡಿ ಸುಮಾರು 3,600 ರೂಪಾಯಿ ಅಲ್ಲಿ ಬಹುತೇಕ ಇವತ್ತು 1 ತಾಸದಾಗ ಘೋಷಣೆ ಆಗ್ತಿತ್ತು. ಇಲ್ಲೂ ಕೂಡ FRP ನಾವು ನೋಡಿದ್ರ ಇವತ್ತ ಸಕ್ಕರೆ ದರ 38 ರೂಪಾಯಿ ಐತಿ, 38 40 ರೂಪಾಯಿ ಸರಾಸರಿ ಹೇಳ್ತೀನ, ಒಮ್ಮೆ ಇಲ್ಲ 38 ಆಗ್ಬೇಕು. ಏನ್ ಬಸವರಾಜನ ನೀ ಮನಸ್ಸಿನಿಂದ ಮಾತಾಡಿದಿ, ನೀ ಇವತ್ತು ಏನ್ ಮಾತಾಡಿದಿ ರೈತರ ಮನಸ್ಸು ಇಚ್ಛಾ ನೀನ್ ಇವತ್ತು ಮಾತಾಡಿದಿ, ನಿನ್ಗೂ ಇದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. FRP ಸಕ್ಕರೆ ದರ 38 40 ಐತಿ. ಕೇಂದ್ರ ಸರ್ಕಾರವು ಕೂಡ ಇದನ್ನ ಬಗ್ಗೆ ಕಾಳಜಿ ವಹಿಸಬೇಕು. ಬರೀ ರಾಜ್ಯ ಸರ್ಕಾರ ನಿಮ್ ಜೋಡಿ ಅದಾರ. ಪ್ರಕಾಶ್ ಅಣ್ಣ ಇಲ್ಲಿ ಮಂತ್ರಿ ಇದ್ದಾಗ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮುಖ್ಯಮಂತ್ರಿ ಇದ್ದಾಗ 300 ಕೋಟಿ ರೂಪಾಯಿ ಇವತ್ತು ಈ ಭಾಗದಾಗ ರೈತರ ನಾವು ಸರ್ಕಾರದಿಂದ ಕೊಡುವಂತದ್ದು ವ್ಯವಸ್ಥೆ ಮಾಡಿದ್ವಿ. ಕೇಂದ್ರ ಸರ್ಕಾರವು ಅದನ್ನ ಬಗ್ಗೆ ಆಲೋಚನೆ ಮಾಡಬೇಕು. ಬರೀ ರಾಜ್ಯ ಸರ್ಕಾರ ಇಲ್ಲ, ನಾವು ಎರಡೂ ಸರ್ಕಾರ ನಮೂನ ಅದಾವ. ನಾವು ಈ ಭಾರತ ದೇಶದಾಗ ಅದೀವಿ, ನಮ್ಮ ಪುಣ್ಯ ಭೂಮಿ ಐತಿ, ನಮ್ಮ ರಾಜ್ಯ ಐತಿ, ನಮ್ಮ ನೆಲ ಅಂದ್ರೆ ನಮ್ಮ ತಾಯಿ ಐತಿ. ಎರಡೂ ಸರ್ಕಾರದವರು ಇದನ್ನ ಬಗ್ಗೆ ವಿಚಾರ ಮಾಡಿ ಸಭೆಯಲ್ಲಿ ಸ್ವಾಭಿಮಾನ ರೈತ ಸಂಘಟನೆಯ ಅಧ್ಯಕ್ಷ ರಾಜು ಶೆಟ್ಟಿ ಅವರ ಪುತ್ರ ಸೌರಭ ಶೆಟ್ಟಿ, ರಾಜು ಕಿಚಡೆ, ಶೀತಲ ಬಾಗಿ, ಬಾಬಾ ಸಾಹೇಬ್ ಕೋತಾ, ಬಾಳ ಸಾಹೇಬ್ ಪಾಟೀಲ, ಅಭಿಜಿತ್ ಪಾಟೀಲ, ತಾತ್ಯ ಸಾಹೇಬ್ ಬಸಣ್ಣನವರ, ಅಜರುದ್ದೀನ್ ಶೇಖಜಿ, ರಾಜು ಅಮೃತ್ಸಮನ್ನವರ ಮಾತನಾಡಿದರು. ಗಣೇಶ್ ಅಣ್ಣ ಅವರೇ, ನೀವು ಫ್ಯಾಕ್ಟ್ರಿ ಮೇಲೆ ಚಕ್ರಿ, ಯಾಕಂದ್ರೆ ಎಷ್ಟು ನಾವು ಹೊಯ್ಕೂ ಕಲಿಯವು, ಟಾಟಾ ಹೊಡಿತಾರಂತೆ, ಡಿಲಿವರಿ ಹೊಡಿತಾರಂತೆ. ನೀವು ಯಾಕ್ರಿ ರಾತ್ರಿ 12ಕ್ಕೆ ಹೋಗಿ ಹಿಡಿಲ್ಲ? ಈಚೆಗಡೆ ಕಾಟ ಮೇಲೆ ಕಬ್ಬು ಬರ್ತಿದ್ದಿ, ಅಚ್ಚಿಗಡೆ ಕಾಟ ಮೇಲೆ ಖಾಲಿ ಗಾಡಿ ಬರ್ತಿದ್ದಿ. ಹೆಚ್ಚಾನ ಮಾಡ್ಕೊಂಡ್ ಹೋಗಲ್ಲ, 12ಕ್ಕೆ ಹೋಗೋದ, ಈಚೆಗಡೆ ಕಾಟ ಮೇಲೆ ಗಾಡಿ ಹೋದ, ಈಚೆಗಡೆ ಗಾಡಿ ಮೇಲೆ ವಜನ್ ಹಾಕಿ ತರೋದ. ಇವರು ಅವ್ರ ಅಂತಾನೆ ಸಿಗ್ತಾರೆ ಎಲ್ಲರೂ. ನೀವು ಡಿಲೇ ಬಿಟ್ರ ಗಣೇಶ್ ಅಣ್ಣ ಅವ್ರಿ ನಿಮ್ ಮ್ಯಾಲ ಇಷ್ಟ ಭಕ್ತಿ ಎತ್ತಿ ಇಂದು ಬಿಂದು ವಿರೋಧಿ ಮಾಡ್ತಾರ ಮಂದಿ. ಎಷ್ಟು ತಾಕತ್ತಿರ್ಬೇಕು ನಿಮ್ಮನ್ನ ಆಷ್ಟು ತರೋದೈತ್ರ. ಈ ಕಡೆ ಕರ್ನಾಟಕ ಬೆಂಗಳೂರು ತಕ ನಿಮ್ ಕಡೆ ನೋಡ್ತಿದ್ ಗಣೇಶ್ ಅಣ್ಣ ಒಂದು ಲಾಕಲ್ಲಿ ಇಡ್ಲೆ ಬಂದಪ್ಪ. ಆದ್ರೆ ಗಣೇಶ್ ಅಣ್ಣ ನೀವು ಕುರ್ಚಿ ನೋಡ್ಬೇಡ್ರಿ, ಪಕ್ಷ ನೋಡ್ಬೇಡ್ರಿ, ಈ ಹಸರು ಟಾಗಲ 2 ಸಲ ಹೋಗಿ ಬಂದ್ರ ಇನ್ನ ಎಷ್ಟು ನಮ್ ತಾಳ್ಮೆ ನೋಡಲ್ಲ ನೀವು. ಅದಕ್ಕೆ ನಮ್ಮ ಚುನ್ನಪ್ಪ ಪೂಜಾರಿ ಇಶಾರೆ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ನಾವು ಪಾಲಕ ಮಂತ್ರಿ ಇರ್ಲಿ ಅಥವಾ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಇರ್ಲಿ, ಇವತ್ತು ನಿರ್ಣಯ ತಗೋಬೇಕು. ಇಲ್ಲದ್ರೆ ನಾಳೆ ರಸ್ತೆ ಹೈವೇ NH4 ಬಂದ್ ಮಾಡೋದು ರೈತರಿಗೆ ಭಾಗದವ್ರು. ಅದಕ್ಕೆ ನಿಮ್ ಎಲ್ಲಾ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಡ್ತೇನೆ.
ಅದೇ ರೀತಿಯಾಗಿ ನಮ್ಮ ನಾಗರಿಂದ ರಾಜು ಶೆಟ್ಟಿ ಅವರು ಕಳೆದ 24 ವರ್ಷದಿಂದ ರೈತರ ಬಗ್ಗೆ ಹೋರಾಟ ಮಾಡ್ಯಾರ. ಅವ್ರು ಯಾವಾಗ ಏನಿದಾರ ದರ तगोಬೇಕು ಇದ್ದಾರೆ. अनेक प्रकारच्या साखरेचे उत्पादन हे आमच्या ऊसापासून तयार केलं जातं. म्हणजे ऊस घ्यायचा 3500 रुपयाला, त्या 3500च्या ऊस घ्यायचा 3000 रुपयाला आणि त्या 3000 रुपयाच्या ऊसापासून त्यांनी कमवायचं 8000 रुपये आणि आम्हाला मात्र फक्त खरकट म्हणून 3000 रुपये द्यायचं. ही प्रथा खऱ्या अर्थानं बंद पडली पाहिजे. तुम्ही आमच्या ऊसापासून, ऊसाच्या उत्पादनापासून लाखो कमवा, पण आमच्या शेतीला तोट्यामधून फायद्याकडे जाण्यासाठी आम्हाला 3500 रुपये द्या. ही प्रामुख्याने आज मागणी या ठिकाणी शेतकरी करत आहे. मगाशी खिचडे साहेबांनी सांगितल्याप्रमाणे मी लहान असल्यापासून कर्नाटकातील तंबाखू आंदोलनाचं गुणगान बऱ्याच वर्षापासून ऐकतोय, पण खऱ्या अर्थानं तंबाखू आंदोलन ನಾವು ಒಗ್ಗಟ್ಟಾಗಬೇಕಾಗಿ ಯುವಕರು ಯಾವಾಗ ಇಲೆಕ್ಷನ್ ಬರ್ತಿತ್ತು ಯಾವಾಗ ಮಾಡ್ರಿ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ದವ್ರದ್ದು ಫ್ಯಾಕ್ಟರಿ ಐತಿ, ಬಿಜೆಪಿದವ್ರದ್ದು ಫ್ಯಾಕ್ಟರಿ ಐತಿ, ಜೆಡಿಎಸ್ ದವ್ರದ್ದು ಫ್ಯಾಕ್ಟರಿ ಐತಿ. ಅವರೆಲ್ಲರೂ ಒಕ್ಕಟ್ಟಾಗಿದ್ದಾರೆ. ನಾವ್ ಯಾಕೆ ಒಕ್ಕಟ್ಟಾಗಬಾರ್ದು? ಆ ಒಕ್ಕಟ್ಟಾಗುವಂತ ಉದಾಹರಣೆ ಏನು ತೋರಿಸಿದ್ರೆ ಸಮಾಧಾನ. ನಮಗೇನು ಪ್ರಶ್ನೆ ಇಲ್ಲ, ಯಾರ ಸಂಘಟನೆ ಎಲ್ಲಿ ಹೋಗ್ತಿರೋ ಹೋಗ್ರಿ, MLA ಹೋಗ್ರಿ, MP ಹೋಗ್ರಿ. ಆದ್ರೆ ರೈತ ಸಂಘಟನೆ ಬಂದಾಗ ಸದನಾದವರು ಹೆಂಗ್ ಒಂದಾದ್ರು ಹಂಗ ಇಡೀ ಕರ್ನಾಟಕದಲ್ಲಿರುವಂತಹ ರೈತರು ಎಲ್ಲರೂ ಒಂದಾಗಬೇಕು ಅನ್ನೋ ಭಾವನೆ. ರಾಷ್ಟ್ರಗೀತೆ ಹಾಗೂ ರೈತಗೀತೆಯೊಂದಿಗೆ ಸಭೆ ಪ್ರಾರಂಭವಾಯಿತು. ಪ್ರತಿಭಟನೆಯಲ್ಲಿ ಪಟ್ಟಣದ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ರೈತಪರ ಸಂಘಟನೆಗಳು, ವ್ಯಾಪಾರಿ ಸಂಘಟನೆ, ಕರವೇ ಪುರಸಭೆಯ ಆಡಳಿತ ಮಂಡಳಿಯ ಸದಸ್ಯರು ಸೇರಿ ಬೇಡಕಿಹಾಳ, ಶಮನೇವಾಡಿ, ನೇಜ, ಬೈನಾಕವಾಡಿ, ಜನವಾಡ ಗ್ರಾಮಗಳಿಂದ 2000ಕ್ಕೂ ಅಧಿಕ ರೈತರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್, ಮಹಾವೀರ್ ಚಿಂಚಣೆ, TV20 ಕನ್ನಡ, ನಿಪ್ಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.